ಸುದ್ದಿ ಮಾಡೋದನ್ನ ಬಿಟ್ಬಿಟ್ಟು ಸತ್ಯ ಏನಿದೆ ಅದನ್ನ ತೋರಿಸೋ ಪ್ರಯತ್ನ ಮಾಡಿ. ನ್ಯೂಸ್ ಚಾನೆಲ್ಸ್ ನವರು ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಾರೆ ಅಂತ ವಿರೋಧ ವ್ಯಕ್ತಪಡಿಸಿ ವಿಡಿಯೋ ಮಾಡಿರೋ ಈ ಗಜನಿ ಮೇಡಮ್ ಇವ್ರ ಚಾನೆಲ್ ನಲ್ಲಿ ಇವ್ರು ಮಾಡಿರೋದೇನು ಅದೇ ಕಿತ್ತೋದ್ ಕೆಲ್ಸ. ಏನಾಯ್ತು? ಈ ವಿಡಿಯೋ ನೋಡ್ರಪ್ಪ. ನಮಸ್ತೆ, ನಿಮ್ಮ ಹೆಸರೇನು? ನಂದಿನಿ ಮೇಡಮ್. ಆ ಹೆಸರು ಸೈಡ್ ಮಾಡ್ಕೊಂಡು ನಾನು ಇಬ್ಬರು ಮಕ್ಕಳನ್ನ ಕರ್ಕೊಂಡು ನಾನು ಅಲ್ಲೇ ಹೋಗಿದ್ದು. ಯಾಕಂದ್ರೆ ಮೈಸೂರು ಬಿಟ್ಟರೆ ನನಗೆ ಬೇರೆ ಜಾಗ ಗೊತ್ತಿಲ್ಲ. ನನಗೆ ಗೊತ್ತಿರೋ ಜಾಗದಿಂದ ಅಲ್ಲೇ ಸಾಯ್ಬೇಕು ಅಂತಾನೆ ನಾನು ಹೋಗಿದ್ದು. ಅವಾಗ ನನ್ನ ರಕ್ಷಣೆ ಮಾಡಿದ ದರ್ಶನ್ ಅವರೇ. ಈ ನಂದಿನಿ ಅಕ್ಕ ಕೆಲವು ವರ್ಷಗಳ ಹಿಂದೆ ತನ್ನ ಮೇಲೆ ಅತ್ಯಾಚಾರ ಆಗಿ ಅದರಿಂದ ಬೇಸತ್ತು ತನ್ನೆರಡು ಮಕ್ಕಳ ಜೊತೆ ಸೂಸೈಡ್ ಮಾಡ್ಕೊಳಕ್ಕೆ ಮೈಸೂರು ಹೈವೇ ರಸ್ತೆಯಲ್ಲಿ ಹೋಗ್ತಿದ್ಲಂತೆ. ಅದೇ ಹೈವೇ ರಸ್ತೆಯಲ್ಲಿ ದರ್ಶನ್ ಸರ್ ಆ ಕಡೆಯಿಂದ ಬರ್ತಿದ್ರಂತೆ. ದರ್ಶನ್ ಸರ್ ಈ ನಂದಿನಿಯನ್ನ ಕಂಡು ಕಾರ್ ನಿಲ್ಸಿ ಕಾಪಾಡ್ಬಿಟ್ರಂತೆ. ಈ ಮನ ಕುಲುಕುವ ಕಲಕುವ ಘಟನೆ ಪೂರ್ತಿ ವಿಡಿಯೋ ಗಜಿನಿ ಮೇಡಮ್ ಅವ್ರ ಚಾನಲ್ ನಲ್ಲಿ ಇದೆ, ನೋಡ್ಕೊಬಹುದು. ಬನ್ನಿ ಸರ್ ನೀವು. ಈಗ ವಿಷಯ ಏನಂದ್ರೆ ಇದೇ ನಂದಿನಿ ಇನ್ನೊಂದು ಚಾನಲ್ ನಲ್ಲಿ ಏನ್ ಮಾತಾಡಿದಾಳೆ ಅಂತ ಸ್ವಲ್ಪ ಕೇಳಿಸ್ಕೊಂಬನ್ರಪ್ಪ. ನನ್ನ ಹೆಸರು ನಂದಿನಿ ಅಂತ. 15-16 ವರ್ಷದಿಂದ ನಾನು ಡಿ ಬಾಸ್ ಅಭಿಮಾನಿನೇ. ಇವತ್ತವರೆಗೂ ಅವ್ರನ್ನ ಡೈರೆಕ್ಟ್ ಆಗಿ ನೋಡಿಲ್ಲ. ಒಂದು 15 ದಿವಸದಿಂದನೇ ನಾನು ಅವ್ರನ್ನ ಡೈರೆಕ್ಟ್ ಆಗಿ ನೋಡಿದ್ರು. 15 ದಿವಸದಿಂದನೇ ನಾನು ಅವ್ರು ಮಾಡಿರೋ ಒಂದು ಅದ್ಭುತವಾದ ಕೆಲಸ ನಾನು ನೋಡಿದ್ದೀನಿ. ಕೇಳಿಸ್ಕೊಂಡ್ರೇನಪ್ಪ, ಈ ಲೇಡಿ ದರ್ಶನ್ ಅವರನ್ನ ನೋಡಿರೋದೇ 15 ದಿನಗಳ ಹಿಂದೆ ಅಂತ ಈಗ ಕೆಲವು ದಿನಗಳ ಹಿಂದೆ ಒಂದು ಚಾನಲ್ ನಲ್ಲಿ ಹೇಳಿಕೆ ಕೊಟ್ಟಿದ್ದಾಳೆ. ಆದ್ರೆ ಇದೇ ನಂದಿನಿ ಅಕ್ಕ ಗಜಿನಿ ಎಕ್ಸ್ಪ್ರೆಸ್ ಚಾನಲ್ ನಲ್ಲಿ ಶತಾಬ್ದಿ ಎಕ್ಸ್ಪ್ರೆಸ್ ನು ಮೀರ್ಸೋ ಲೆವೆಲ್ ಪುಂಕ್ತಾವಳೆ. ನಾನು ಸಾಯಕ್ ಹೋಗೋ ರೋಡ್ ಇಂದ ಎದುರುಗಡೆ ರೋಡಲ್ಲಿ ಅವ್ರು ಬರ್ತಿದ್ದಾರೆ, ಮುಂದ್ಗಡೆ ರೋಡಲ್ಲಿ ನಾನು ಹೋಗ್ತಾ ಇದ್ದೀನಿ. ಅವಾಗ ಬಂದು ನನ್ನ ರಕ್ಷಣೆ ಮಾಡಿದೆ ಅವರೇ. ಅವ್ರಿಗೆ ಹೆಂಗ್ ಗೊತ್ತಾಯ್ತು ನೀವು ಸಾಯಕ್ ಹೋಗ್ತಾ ಇದೀರ ಅಂತ? ಯಾಕಂದ್ರೆ ನಾನು ಅಳ್ತಾ ಹೋಗ್ತಿದ್ದೆ. ಬೆಂಗಳೂರಲ್ಲಿರೋ ಈವಮ್ಮ ನಾನು ನಂದಿನಿ ಮೈಸೂರಿಗೆ ಬಂದೀನಿ ಅಂತ ಸಾಯಕ್ಕಿನೆಲ್ಲೂ ಜಾಗ ಸಿಕ್ಕಿಲ್ಲ ಅಂತ ಮೈಸೂರಿಗೆ ಬಂದಿತ್ತಂತೆ.